ಹೇ ಯು ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಇದೇ ನನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಹಾಯ್, ನನ್ನ ಹೆಸರು ರೋಜಾ ಶಂಕರ್. ನನ್ನ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಮಾಡೋ ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ. ಸೊ ಇವತ್ತು ಸಂಡೇ ಆ್ಯಂಡ್ ನಾನು ಇವಾಗ ಎದ್ದೆ. ಆ್ಯಕ್ಚುಲಿ ನಿದ್ದೆನೇ ಆಗಿಲ್ಲ ಬಿಕಾಸ್ ಭರತ್ ಅವರು ಬ್ಯಾಂಗ್ಳೂರ್ಗೆ ಹೋಗಿದ್ದರು ಆ್ಯಂಡ್ ಅವ್ರು ಬರೋದು ಸ್ವಲ್ಪ ನೈಟ್ ಲೇಟ್ ಆಯಿತು, ಒಂದು 11 ಏನೋ ಆಯಿತು. ಬಟ್ ಅವರು ಬಂದಮೇಲೆ 3 ಎಚ್ಚರನೇ ಇದ್ವಿ ಬಿಕಾಸ್ ಅವ್ರು ಸುಮ್ಮನೆ ರೂಮಲ್ಲಿ ಏನೇನೋ ಸ್ವಲ್ಪ ಕೆಲಸಗಳಿತ್ತು, ಅದನ್ನು ಮಾಡ್ಕೊಳ್ತಾ ಇದ್ರು. ಸೊ ನನಗೂ ನಿದ್ದೆ ಬರ್ತಾ ಇರಲಿಲ್ಲ ಆ್ಯಂಡ್ ಇವಾಗ 7:30 ಆಗಿದೆ, ಎದ್ದಿದ್ದೀನಿ. ಆ್ಯಂಡ್ ಸಂಡೇ ಆರಾಮಾಗಿ ಎದ್ದೋಳೋಣ ಅಂತ ಅಂದ್ಕೊಂಡೆ, ಬಟ್ ಅದಾಗಲಿಲ್ಲ, ನಿದ್ದೆನೂ ಸರಿಯಾಗಿ ಆಗಲಿಲ್ಲ. ಬಟ್ ಇವತ್ತೊಂಥರ ಸ್ಪೆಷಲ್ ಇದೆ. ಏನಕ್ಕೆ ಅಂದರೆ ನಾವು ಅತ್ತೆ ಮಾವನ ಆಚೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ಲಂಚಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ನಮ್ಮ ಮಾವಂಗೆ ಸರ್ಪ್ರೈಸ್ ಇದೆ. ಸೊ ಹೇಗಿರುತ್ತೆ ಏನಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಏನಿಸ್ತಾ ಇದೆ ಅವರಂತರೂ ನನ್ನ ವಿಡಿಯೋದಲ್ಲಿ ಸೇರಿಸ್ಕೊಳ್ಳೇಬೇಡ ಅಂತಾರೆ. ಬಿಕಾಸ್ ಅವ್ರ ಫ್ರೆಂಡ್ಸ್, ಅವ್ರ ಸ್ವಲ್ಪ ರಿಲೇಟಿವ್ಸ್ ಎಲ್ಲ ನೋಡ್ಬಿಟ್ಟು ಹೇಳ್ಬಿಟ್ಟಿದಾರಲ್ಲ, ನೀನೆಲ್ಲ ವಿಡಿಯೋದಲ್ಲಿ ಬರ್ತೀಯಾ, ಟಿ ವಿಲಿ ಬರ್ತೀಯಾ ಅಂತ. ಅವಾಗಿಂದ ಅವ್ರಿಗೊಂಥರ ನಾಚಿಕೆ ಅಲ್ವಾ, ಏನೋ ಒಂಥರ ತುಂಬ ದಿನ ಆಗಿತ್ತು. ಲೈಕ್ ನಾವು ಯಾರೂ ಆಚೆನೇ ಹೋಗಿಲ್ಲ. ಅದರಲ್ಲೂ ನಮ್ಮ ಮಾವ ಅಂತರೂ ಯಾವತ್ತೂ ನಮ್ಮ ಜೊತೆ ಸೇರ್ಕೊಳ್ಳೋದೇ ಇಲ್ಲ, ಬರೋದೇ ಇಲ್ಲ. ಇವತ್ತವ್ರು ನೀವು ಬಂದರೆ ಹೋಗ್ತೀವಿ, ಇಲ್ಲಾಂದರೆ ಹೋಗಲ್ಲ ಅಂತ ಅಂದ್ಬಿಟ್ವಿ. ಅದಕ್ಕೆ ಆಯಿತು ಬರ್ತೀನಿ, ಒಂದು 11 ಗಂಟೆ 12 ಗಂಟೆ ಹಂಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಇವಾಗ ನಾವು ಹೋಗಬೇಕು, ತಿಂಡಿ ಮಾಡಿಕೊಂಡು ತಿನ್ಕೊಂಡು ಮಧ್ಯಾಹ್ನ ರೆಡಿ ಆಗಿಬಿಟ್ಟು ಹೋಗೋಣ. ಎಲ್ಲಿಗೆ ಹೋಗ್ತಾ ಇದೀವಿ ಏನು ಅಂತ ಹೇಳಿಲ್ಲ, ಅದು ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಮ್ಮ ಮಾವಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಅಂಥದ್ದೇನಪ್ಪ ಮಾಡಿ, ನನ್ಗೆ ಅದೇ ಅನ್ನಿಸ್ತೈತೆ. ನಮ್ಮ ಮಾವಂಗೆ ಇವತ್ತು ಒಂದು ಪಾರ್ಟಿ ಕೊಡ್ಸದ ಅಂತ ಕ್ಲಬ್ ಗಿಬ್ಬು ಕರ್ಕೊಂಡು. ಎಸ್, ನಮ್ಮ ಮಾವಂಗೆ ಇವತ್ತು ಅವರು ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ನಮಗೋಸ್ಕರ. ಏನೇನೋ ಅವ್ರಿಗೊಂದು ಸ್ಮಾಲ್ ಪಾರ್ಟಿ ಕೊಡ್ಸೋಣ ಅಂತ ಅಷ್ಟೇ. ಇವರು ಅವಾಗಿಂದ ನಂಗೇನು ಹೇಳಿಲ್ಲ ಇವರು. ಅದು ಅವ್ರ ಮಾವನ್ಗೆ ಅಂತ ಹೇಳಿದ್ಮೇಲೆ ನನಗೆ ಫಸ್ಟ್ ಏನು ಹೇಳಿಲ್ಲ ಅವರು. ನಿಮಗೂ ಏನಾರ ಮಾಡೋದ ಬಿಡಿ, ಆಯ್ತು ಹಿಡ್ಕೊ ಇದ. ಸೊ ಗೈಸ್, ಇವಾಗ ತಿಂಡಿ ಮಾಡ್ಕೊಳ್ತಾ ಇದ್ದೀವಿ. ಮನೇಲೇ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಇರೋದು. ಇನ್ನು ಮಧ್ಯಾಹ್ನ ಅಲ್ವಾ ಹೋಗೋದು. ಸೊ ನಮ್ಮ ಭರತ್ ಅವ್ರ ಫೇವ್ರೇಟ್ ಬಾತ್ ಮಾಡ್ತಾ ಇದ್ದೀವಿ. ಅತ್ತೆ ಮತ್ತು ನಾನು ಸೇರ್ಕೊಂಡು ನಾನೇನೆಲ್ಲ ಕಟ್ ಮಾಡ್ಕೊಡ್ತಾ ಇದ್ದೀನಿ, ಅವ್ರು ಮಾಡ್ತಾರೆ. ಸ್ವಲ್ಪ ಮನೆ ಕೆಲಸ ಇದೆ, ಅದೆಲ್ಲ ನಾನು ಮಾಡ್ಕೊಳ್ತೀನಿ. ತಿಂಡಿ ಅದೇನೋ ಹೇಳಿದ್ನಲ್ಲ, ತರಕಾರಿ ಬಾತ್ ಮಾಡ್ತಾ ಇದ್ದೀವಿ. ನಾನೇ ಮಾಡ್ತಾ ಇದ್ದೀನಿ ಇವತ್ತು. ನಮ್ಮ ಅತ್ತೆಗೆ ಯಾಕೋ ಬೇಜಾರು ಮನಸ್ಸಿಲ್ಲ. ದಿನ ಅವರು ಅಡುಗೆ ಮಾಡ್ಕೊಡ್ತಿದ್ರು ಆ್ಯಂಡ್ ನಾನು ಕೆಲಸ ಮಾಡ್ಕೊತಿದ್ದೆ, ಮನೆ ಕೆಲಸ. ಇವತ್ತು ಎಕ್ಸ್ಚೇಂಜ್ ಆಗಿದೆ ಡ್ಯೂಟಿ ನಮ್ಮದು. ನಾನು ತಿಂಡಿ ಮಾಡ್ತಾಯಿದ್ದೀನಿ, ಅವರು ಕಸ ಗುಡ್ಸ್ಕೊತೀನಿ ಅಂತ ಹೇಳಿದ್ದಾರೆ. ಸೊ ಇವತ್ತು ಅವ್ರ ಟೈಪ್ ಅಂದರೆ ಅವ್ರ ಸ್ಪೆಷಲ್ ಏನು ಮಾಡ್ತಿದ್ರಲ್ಲ ತರಕಾರಿ ಬಾತು, ಆ ಥರ ಮಾಡ್ತಾಯಿದ್ದೀನಿ. ನಮ್ಮ ಮಮ್ಮಿ ಮನೇಲಿ ಹೇಗೆ ಮಾಡ್ತಿದ್ರು ಆ ಥರ ಮಾಡ್ತಾಯಿಲ್ಲ. ಅವ್ರ ಮಗಂಗೆ ಈ ಥರ ಇಷ್ಟ, ಅದಕ್ಕೆ ಈ ಥರದ್ದು ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ನೋಡಿ ಗೈಸ್, ಇವಾಗ ನಮ್ದು ಬಾತ್ ರೆಡಿ ಆಗ್ತಾ ಇದೆ. ಇವಾಗ ನಮ್ಮ ಮತ್ತೆ ರೆಡಿ ಆಗ್ಬೇಕು. ನಮ್ಮ ಬಾತ ಇದು ನಮ್ಮ ಅತ್ತೆ ಸ್ಪೆಷಲ್ ಬಾತು. ನಾವಂತೂ ಈ ತರ ಮಾಡಿಲ್ಲ, ಇದು ನಮ್ಮ ಅತ್ತೆ ಸ್ಪೆಷಲ್ದು. ಒಗ್ಗರಣೆ ಎಲ್ಲ ಆಗಿದೆ, ಇನ್ನೂ ಅಕ್ಕಿ ಹಾಕಿಲ್ಲ. ಅಕ್ಕಿ ಹಾಕ್ಬಿಟ್ಟು ಲಾಸ್ಟ್ ಫೈನಲ್ಲು ಎಲ್ಲ ತಿನ್ನುವಾಗ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಆಯ್ತು, ಹೇಗಾಯ್ತು ಅಂತ. ಉದ್ರುದ್ರಾಗಿರ್ಬೇಕು. ನೀವು ಬನ್ನಿ ಒಳಗೊಂದ್ ಸ್ವಲ್ಪ ತೋರ್ಸ್ರಿ ನಿಮ್ ಮುಖವನ್ನ. ನಾನ್ ಹಾಕ್ತೀನಿ. ನಮ್ಗೆ ಕುಕ್ಕರಲ್ಲಿ ಮಾಡಿ, ನಮ್ಮ ಮನೇಲಿ ನನ್ಗೆ ಕುಕ್ಕರಲ್ಲಿ ಮಾಡಿ ರೂಢಿ. ಇವ್ರು ಹಿಂಗೆ ಪಾತ್ರೆಯಲ್ಲಿ ಇಡ್ತಾರೆ, ನಮಗೆ ಗೊತ್ತಾಗಲ್ಲ ಎಷ್ಟು ಕುಕ್ಕರಲ್ಲಿ ಎಷ್ಟು ನೀರು ಹಾಕ್ಬೋದು ಏನು ಅಂತ ಗೊತ್ತು, ಬಟ್ ಇದ್ರಲ್ಲಿ ಗೊತ್ತಾಗಲ್ಲ. ಇರಿ ಅಂಟಿ, ನಾನು ಹಾಕ್ತೀನಿ. ಇಷ್ಟು ಬೇಗ ನೀರು ಹಾಕದ? ಇದು ನಮ್ಮ ಅತ್ತೆದು ಫೇವ್ರೆಟ್ ಸ್ಪಾಟ್. ಇಲ್ಲೊಂದು ಚಿಕ್ಕದೊಂದು ಸ್ಟೂಲ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಅವರು ಸ್ವಲ್ಪ ತುಂಬ ಹೈಟ್ ಇದ್ದಾರಲ್ಲ, ಅವ್ರಿಗೆ ಮೇಲ್ಗಡೆ ಏನೂ ಸಿಗಲ್ಲ. ಅದೊಂದು ಸ್ಟೂಲ್ ಅವ್ರದ್ದೊಂದು ಇಟ್ಕೊಂಡ್ಬಿಟ್ಟಿರ್ತಾರೆ. ಅದ್ರ ಮೇಲೆ ಹತ್ತಿ ಆ ಗ್ಯಾಸ್ ಕಟ್ಟೆ ಮೇಲೂ ಹತ್ಬಿಟ್ಟಿರ್ತಾರೆ ಗೈಸ್. ನಾನು ನೋಡೋ ಅಷ್ಟರಲ್ಲೇ ಹಂಗೆ ಮೇಲೆ ನಾನು ಹೆಂಗಾಗಿದ್ದೀನಿ ಅಂದ್ಕೊಂಡು ಫುಲ್ ಹಂಗೆ ಅಟ್ಟ ಏರ್ಬಿಟ್ಟಿರ್ತಾರೆ. ಸೊ ಗೈಸ್, ಇವಾಗ ನಮ್ಮ ಅತ್ತೆನ ರೆಡಿ ಮಾಡೋ ಟೈಮು. ಇವಾಗ ಅವ್ರು ಸ್ವಲ್ಪ ಹೇರ್ಗೆ ಕಲರ್ ಮಾಡಬೇಕಂತೆ, ಬನ್ನಿ ಮಾಡಿಕೊಡೋದ. ನೋಡಿ, ನಾನು ಮಾಡಿರೋ ಬಾತ್ ಈ ರೀತಿ ಬಂದಿದೆ. ತುಂಬ ಸಖತ್ತಾಗಿದೆ ಟೇಸ್ಟ್. ಆ್ಯಕ್ಚುಲಿ ಅಜ್ಜಿ ತಿಂದರು, ತುಂಬ ಚೆನ್ನಾಗಾಗಿದೆ ಅಂತ ಹೇಳಿದ್ರು. ಸಖತ್ತಾಗಿ ಬಂದಿದೆ, ನಾನು ತಿಂತೀನಿ ಇವಾಗ. ನಾನು ರೆಡಿ ಅದೇ, ಸ್ನಾನ ಮಾಡಿಕೊಂಡು. ನನಗೇನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ನಾನೊಂದು ಗೆಟ್ ರೆಡಿ ವಿತ್ ಮೀ ರೀಲ್ ಮಾಡಿದ್ದೀನಿ, ಅದನ್ನ ಇವಾಗಲೇ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ. ಅಲ್ಲಿ ಈ ಡ್ರೆಸ್ದು ಲಿಂಕ್ ಹಾಕಿರ್ತೀನಿ, ನೀವು ಬೈ ಮಾಡ್ಬೋದು.
ಆ್ಯಂಡ್ ನಾವೆಲ್ಲ ರೆಡಿಯಾಗಿದ್ದೀವಿ. ಇವಾಗ ಭರತ್ ವೆಯ್ಟಿಂಗು, ಅಲ್ಲಿ ಆ ಮನುಷ್ಯಂಗೆ ವೆಯ್ಟಿಂಗು, ಬಿಕಾಸ್ ಇವತ್ತು ಅವ್ರದ್ದೊಂದು ಶೂಟ್ ಇತ್ತು. ಸೊ ಇವಾಗ ಅವ್ರು ಬರ್ತಾ ಇದ್ದಾರೆ. ಅವರು ಬೇಗ ಬೇಗ ಬಂದು ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ರೆ ಎಲ್ಲ ಆಚೆ ಹೋಗ್ಬೋದು. ಆ್ಯಂಡ್ ಇನ್ನೊಬ್ರು ಗೆಸ್ಟ್ ಕೂಡ ಇದ್ದಾರೆ ಇವತ್ತು ನಮ್ಮ ಈ ಲಂಚ್ಗೆ. ಯಾರು ಅಂತ ಮುಂದೆ ತೋರಿಸ್ತೀನಿ ಬನ್ನಿ. ನಾವು ಇವಾಗ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ. ಫೋಕಸ್ ಆಗ್ರಿ. ನಮ್ಮ ಮಾವನು ಬಂದರು, ರೆಡಿ ಆದರು. ಇವಾಗ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅವ್ರಿಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ನಾವೇ ಹೇಳ್ಬೇಕು ಇವಾಗ. ಭರತ್ ಹೇಳ್ತಾನೆ. ಹೇಳ್ತೇ ಭರತಾ? ಆಂಟಿ ಹೇಳ್ತಾರೆ. ಸೊ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಅಂಕಲ್ಗೆ ಒಂದು ಸಣ್ಣ ಪಾರ್ಟಿ ಕೊಡ್ಸೋಣ ಅಂತ. ಸರಿನಾ ಅಂಕಲ್? ಅಂಕಲ್ಗೆ ಒಂದು ಸ್ಮಾಲ್ ಪಾರ್ಟಿ ಕೊಡ್ಸೋಣ ಅಂತ. ಇವಾಗ ಸ್ವಲ್ಪ ಪಟ್ನಕ್ಕೆ ಹೋಗ್ತಾ ಇದ್ದೀವಿ. ಬಿಕಾಸ್ ನನ್ಕಿಂತ ಫೇವ್ರೇಟ್ ಪರ್ಸನ್ ಒಬ್ರು ಅಂಕಲ್ಗಿದ್ದಾರೆ. ಅವ್ರನ್ನ ಜೊತೆಗೆ ಹಾಕೊಂಡು ಹೋಗೋದಾ ಅಂತ. ಹೋಗೋದ ಬನ್ನಿ. ಯಾರು ಬರ್ತಾ ಇದ್ದಾರೆ ನಮ್ಮ ಜೊತೆ? ಹಾ ಹಾ, ಇನ್ನೊಬ್ರು ಯಾರೋ ಬರ್ತಾ ಇದ್ದಾರೆ. ಯಾರದು? ನಿಮ್ ಫೇವ್ರೇಟ್ ಒಬ್ರು ಬರ್ತಾ ಇದ್ದಾರೆ. ರಶ್ಮಿ ಬಂದ್ಲು ಫೈನಲಿ. ತುಂಬಾ ಹೊತ್ತು ವೇಟ್ ಮಾಡಿಸ್ಬಿಟ್ಟಿದೀವಿ. ಸೊ ಗೈಸ್, ನಂಗೆ ಫುಲ್ ಹಸುವಾಗಿತ್ತು. ಇವ್ರು ತುಂಬಾ ಲೇಟಾಗಿ ಬಂದಿದ್ದಾರೆ. ನಾನು ಚೆನ್ನಾಗಿ ತಿನ್ನೋಣ ಅಂದ್ಬಿಟ್ಟು ಏನು ಇನ್ ಬಿಟ್ವೀನ್ ಬ್ರೇಕ್ಫಾಸ್ಟ್ ಆದ್ಮೇಲೆ ಏನು ತಿಂದಿಲ್ಲ. ಯಾರು ಏನು ತಿಂದಿಲ್ಲ ಇನ್ನುವೆ. ನಮ್ಮ ಅಕ್ಕ ಮಾಡಿರೋ ಅಡಿಗೆ ಐಟಮ್ಸ್ ಅಲ್ಲಿ ನಿಮ್ಗೆ ಯಾವ್ದು ಮೋಸ್ಟ್ ಫೇವ್ರೇಟ್? ಬೇಳೆ ಸಾರು. ಲಾಸ್ಟ್ ಟೈಮ್ ಬಂದಾಗ್ಲೂ ಅಂಕಲ್ ಅದನ್ನೇ ಹೇಳಿದ್ರು, ಬೇಳೆ ಸಾರು ಅಂತೂ ಸೂಪರ್ ಆಗಿ ಮಾಡಿದ್ರು ಅಕ್ಕ ಅಂತ. ಇವತ್ತು ಬಾತ್ ತಿಂದ್ರಲ್ಲ, ಅದಂಗಿತ್ತು ಅಂಕಲ್? ಅಣ್ಣ ತಮ್ಮ ತರ ಕಾಣಿಸ್ತಾ ಇದ್ದೀರಾ ಇಬ್ರುವೆ. ಸ್ವಲ್ಪ ಬಾ ಬರುತ್ತಾ ಪಕ್ಕಕ್ಕೆ ಬಾ. ನಾನು ಒಬ್ಬೊಬ್ಬರದೇ OOTD ಮಾಡ್ತಾ ಇದ್ದೀನಿ ನೋಡಿ ಗೈಸ್. ಇದು ಭರತ್ ಅವ್ರದ್ದು ಔಟ್ಫಿಟ್ಟು, ಇದು ಅಂಕಲ್ ಅವ್ರದ್ದು ಔಟ್ಫಿಟ್ಟು. ನಮ್ಮ ಆಂಟಿ ಮಸ್ತಾಗಿರೋ ಸೀರೆ ಉಟ್ಬಿಟ್ಟಿದ್ದಾರೆ. ಎಲ್ಲಿದಂಟಿದ್ದು ಸೀರೆ? ಜೋರಾಗಿ ಹೇಳ್ರಿ. ಡೆಲ್ಲಿಯಿಂದ. ರಾಜಸ್ಥಾನ. ಭರತ್ ಅವ್ರು ತಂದಿರೋದು. ರಶ್ಮಿ ಅವ್ರದ್ದು. ವಾವ್, ಸೋ ಪ್ರಿಡಿ. ಓಕೆ. ಆ್ಯಂಡ್ ರೋಜಕ್ಕಂದು ವಾವ್, ಸಾನಿಯಾ ಮಿರ್ಜಾ. ಈಗ ನಾವು ಫಿಶ್ ಲ್ಯಾಂಡಿಗೆ ಬಂದಿದ್ದೀವಿ. ಬಿಕಾಸ್ ನಮಗೆ ಪಟ್ನದಿಂದ ಇದೆ ಹತ್ತಿರ. ಇವಾಗ ಊಟ ಮಾಡೋಣ ಬನ್ನಿ. ಅರ್ಧ kg. ನಾಳೆ ತನಕ ತಿನ್ಬೋದು. ಏನ್ ತಗೋತೀರಾ? ಜೋರಾಗಿ ಮಾತಾಡಿ. ನಿಮ್ಗೆ ಏನ್ ಇಷ್ಟ ಏನೋ ಅದು ಕೊಡ್ಸವ. ಅಲ್ಲ, ನೀವೇನ್ ತಗೋತೀರಾ ಅಂತ. ನಮ್ಗೆ ಅದೇನು ಬಿಡ. ತಗೊಳ್ಳಿ, ಯಾವ್ದು ಬೇಕದು. ಆಮೇಲೆ ಒಂದು ರಿಯಾಲಿಟಿ ಫಿಶ್ ಲ್ಯಾಂಡಲ್ಲಿ ಫಿಶ್ ಅಂತೂ ಇದು ಸಿಕ್ಕಾಪಟ್ಟೆ ಫೇಮಸ್ಸು. ಇಷ್ಟಕ್ಕೆ ಒಂದು 600 ರುಪೀಸ್ ಇರ್ಬೋದು. ಚಿಕನ್ ಗೀ ರೋಸ್ಟು ಭರತ್ ಅವ್ರ ಫೇವ್ರೇಟು. ಅವ್ರದ್ದೇ ಫೇವ್ರೇಟು ಫಿಶ್ ಫ್ರೈ. ಆ್ಯಂಡ್ ಇದು ಕಾಜು ಫ್ರೈ, ಸಲಾಡು. ಇದು ಸೈಡ್ಸ್ ತೊಗೊಂಡಿದ್ದೀವಿ. ಅಂಕಲ್ ಖುಷಿನಾ? ಓ, ಎತ್ತವ್ರೆ. ಗ್ರೈಟ್ ಮಗಳ. ನೋಡಿ ಅಂಕಲ್ ನೋಡಿ ಎಲ್ಲರೂ ಆರಾಮಾಗಿ ಅಂಕಲ್. ಹ್ಯಾಪಿನಾ? ಫುಲ್ ಹ್ಯಾಪಿ. ಸೊ ಗೈಸ್, ಅವರು ವಾಪಸ್ ತಗೊಳ್ತಿಲ್ಲ. ನಮ್ಮ ಸಿಚುವೇಶನ್ ಸ್ಟಾರ್ಟರ್ಸ್ ಎಲ್ಲ ಮುಗೀತು. ಇವಾಗ ಮೇನ್ ಕೋರ್ಸ್ ಅಲ್ಲಿ ನಾವು ಫಸ್ಟ್ ನೀರ್ ದೋಸೆ ಆ್ಯಂಡ್ ನೀರು ದೋಸೆ ಆ್ಯಂಡ್ ಚಿಕನ್ ಕರಿ ಹೇಳ್ತೀವಿ. ಯು ಗೈಸ್, ಟೇಕ್ ಕೇರ್, ಬಾಯ್. ಗಂಡೆ ಬೇಕಾ? ಏನ್ ಮಾಡೋದ ಈಗ? ಆಂಟಿದು ಓಟ್ ಯಾವುದು? ಏನ್ ಹೇಳ್ತೀವಿ ನಿಮ್ದೆ? ಆಂಟಿ ರೋಟು ಅಂದ್ರೆ ಹೆಣ್ಣ ಅದೇ ಅವ್ರಿಗೂ ಬರೋದು. ಅಲ್ಲ, ಕೂ ಸುಟ್ಟೋಕ್ಕಿಂತ ಮುಂಚೆ ಅದೇನೋ ಅಂತಾರಲ್ಲ, ಕುಪಾಲಿ ಹೊಲ್ಸ್ಕೊಂಡೆ ಅಂತ. ಅದಾಗ್ತಾ ಇದೆ ಇವಾಗ. ನಾವು ಎರಡು ಬಂದ್ರು ಸಾಧನೆ ಮಾಡ್ತೀವಿ. ಆಯ್ತು, ಇವಾಗ ಗಂಡ ಹೆಣ್ಣ? ಗಂಡು ಅಂಕಲ್, ಹೆಣ್ಣು. ಹೇಳು ಬೇಗ. ಹೆಣ್ಣು ಕುಡಿ. ಹೆಣ್ಣು ಹೆಣ್ಣಾದ್ರೆ ಹಂಗಾರೆ ಹೆಂಗೆ ಗೊತ್ತಾ, ಭಾಳ ಚುರುಕಾಗಿರ್ಬೇಕು. ಏನು ಹೇಳ್ಬೇಕು ಕೇಳು. ಕ್ವಶನ್ ಕೇಳು.
ನಮ್ಮ ಅಕ್ಕನ ಬಗ್ಗೆ ಒಂದು ಪಾಯಿಂಟ್ ತುಂಬ ಇಷ್ಟ, ಒಂದೇ ಮೇನ್ ಅದು ಯಾವುದು ಅವ್ರ ಬಗ್ಗೆ, ಅದು ನನಗೆ ತುಂಬ ಯಾವಾಗಲೂ ಇಷ್ಟ. ಅಂದರೆ ಅವಳ ತಂಗಿನ ಏಟ್ ಮಾಡ್ತಿಲ್ಲ, ನನಗೆ ಅದೇ ಇಷ್ಟ. ಅವ್ಳ ತಂಗಿನ ಹೇಟ್ ಮಾಡ್ತೀನಿ ಅದು ಇಷ್ಟ. ಸೊ ಗೈಸ್, ದಿಸ್ ಇಸ್ ಔಟ್ ಆಫ್ ದ ಬಾಕ್ಸ್. ರಿಕಾರ್ಡ್ ಮಾಡ ಅವಳು ರಿಕಾರ್ಡ್ ಮಾಡಿ ನೋಡಿ, ಮಕ್ಕ ನೋಡ್ಕೊಳ್ಳಿ. ಶಾಂತಿ ಊಟ ಆಯಿತು ನಮ್ಮದು. 5 o'clock ಆಗಿರ್ಬೇಕೇನೋ. ಇವಾಗ ಬಿಡ ತಿನ್ಕೊಂಡು ಮನೆಗೆ ಹೋಗೋಣ ಬನ್ನಿ. ಸೊ ಗೈಸ್, ಇವಾಗ ಮನೆಗೆ ಬಂದ್ವಿ. ಮಸ್ತ್ ಊಟ. ದಿಸ್ ಇಸ್ ವಾಟ್ ಅವರ್ ಬಾವ ಡಸ್. ನೋ ಗುಡ್ ಥಿಂಗ್ಸ್ ಹಿ ಡಸ್. ಯಾ ಓಕೆ. ಸೊ ಗೈಸ್, ಮನೆಗೆ ಬಂದ್ವಿ. ಹೌ ವಾಸ್ ಯೋರ್ ಡೇ ವಿತ್ ಅವರ್ ಫ್ಯಾಮಿಲಿ? ಇಟ್ ವಾಸ್ ವಿತ್ ಮೈ ಫ್ಯಾಮಿಲಿ. ಇಟ್ ವಾಸ್ ಗುಡ್ ಆ್ಯಕ್ಚುಲಿ. ಕ್ವಾಲಿಟಿ ಟೈಮ್ ವಿತ್ ಫ್ಯಾಮಿಲಿ ಚೆನ್ನಾಗಿತ್ತು. ಸಂಡೇ ವೆಂಟ್ ವೆಲ್. ಇಲ್ಲೇ ಇರು ಅಂತ ಹೇಳ್ತಾ ಇದ್ದೀನಿ, ಬಟ್ ಅವಳಿಗೇನೋ ಒಂದು ಇಂಟರ್ವ್ಯೂ ಇದೆ ಅಂತೆ. ಸೊ ಶಿ ಹ್ಯಾವ್ ಟು ಗೋ. ಇವಾಗ ಹಾಕು ಬರುತ್ತಾ, ಇವಾಗ ಇವಳನ್ನ ಡ್ರಾಪ್ ಮಾಡಬೇಕು. ಇಲ್ಲಿ ನಮ್ಮ ಭರತ್ ಅವರು ನಮಗೆ ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ ಗೈಸ್. ಇವಾಗ ನಾವು ಪ್ರಾಜೆಕ್ಟ್ರಲ್ಲಿ ಮೂವಿ ಹಾಕ್ಕೊಂಡು ನೋಡ್ತಾ ಇದ್ದೀವಿ. ಇಲ್ಲೆಲ್ಲ ಆಡಿಯನ್ಸ್ ಇದ್ದಾರೆ, ಯಾರೂ ಕಾಣಿಸ್ತಾ ಇಲ್ಲ. ನಾವು ಇಟ್ಸ್ ಮೂವಿ ಟೈಮ್. ಸೊ ಗೈಸ್, ಚಿಲ್ಲಾಗಿ ಮೂವಿ ನೋಡ್ತಾ ಇದ್ವಿ. ಬಟ್ ದಿ ಸ್ಟುಪಿಡ್ ಹ್ಯಾಸ್ ಟು ಗೋ ಹೋಮ್. ಇವಾಗ ಅವಳನ್ನ ಡ್ರಾಪ್ ಮಾಡೋಕ್ಕೆ ನಾನು, ಭರತ್, ರಶ್ಮಿ ಎಲ್ಲ ಹೋಗ್ತಾ ಇದ್ದೀವಿ.